ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವಿವೇಕ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಹೇಗೆ ರಾಗಿ ಬಿಸ್ಕೆಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನೊಂದು ಬೌಲ್ ರಾಗಿ ಹಿಟ್ಟನ್ನ ಹುರ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಅರ್ಧ ಇಲ್ಲ ಮುಕ್ಕಾಲು ಕಪ್ಪು ತುಪ್ಪ ಅಥವಾ ಕಾಯಿಸಿರೋ ಬೆಣ್ಣೆ ಹಾಕ್ಕೋಬೇಕು. ಇದಕ್ಕೆ ಒಂದು ಬೌಲು ಬೆಲ್ಲದ ಪುಡಿ. ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು, ಸ್ವಲ್ಪ ಏಲಕ್ಕಿ ಪುಡಿ, ಮತ್ತು ನಾವು ಹುರ್ಕೊಂಡಿರೋವಂಥ ಆ ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಬೌಲು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ, ಮತ್ತು ಕೋಕೋ ಪೌಡರ್ ಆಪ್ಷನಲ್ಲು, ಇದ್ದರೆ 2 ಸ್ಪೂನ್ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಇಷ್ಟು ಉಂಡೆ ಬರೋ ಥರ ಆದರೆ ಸಾಕು. ಇವಾಗ ಕುಕ್ಕರ್ನ ಪ್ರೀ ಹೀಟಿಗೆ ಇಡೋಣ. ನಾನು ಕುಕ್ಕರಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇರೋದ್ರಿಂದ ನಾನು ಯೂಸ್ ಮಾಡಿರೋ ಉಪ್ಪನ್ನ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಹೈ ಫ್ಲೇಮಲ್ಲಿ 5 ನಿಮಿಷ ಪ್ರೀ ಹೀಟ್ ಮಾಡೋಣ. ಒಂದು ಸಿಲ್ವರ್ ದಪ್ಪ ಇರೋವಂಥ ಸಿಲ್ವರ್ ಪಾತ್ರೆ ಇದ್ದರೆ ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಳ್ಳಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಮಾಮೂಲಿ ಪೇಪರ್ಗೆ ಎಣ್ಣೆ ಹಚ್ಚಿ ಇಟ್ಕೊಳ್ಳಿ. ಮತ್ತು ನಾವು ಮಾಡ್ಕೊಂಡಿರೋ ಉಂಡೆನ ಬಿಸ್ಕೆಟ್ ಶೇಪಲ್ಲಿ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋಣ. ತುಂಬ ದಪ್ಪನೂ ಬೇಡ, ಒಂದು ಸ್ವಲ್ಪ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ. ಬೇಕು ಅಂದರೆ ನಿಮ್ಗೆ ಅದ್ರ ಮೇಲೆ ಯಾವ ಶೇಪ್ ಬೇಕೋ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ಇಟ್ಕೋಬೋದು. ಈಗ 5 ನಿಮಿಷ ಪ್ರೀ ಹೀಟ್ ಆಗಿದೆ. ನಾನಿವಾಗ ಸಿಲ್ವರ್ ಪಾತ್ರೆ ಇಟ್ಟು ಫುಲ್ ಲೋ ಫ್ಲೇಮಲ್ಲಿ 40 ಮಿನಿಟ್ಸ್ ಅದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ಈಗ 40 ಮಿನಿಟ್ಸ್ ಆಗಿದೆ, ನೋಡ್ಬೋದು ರಾಗಿ ಬಿಸ್ಕೆಟ್ ಆಗಿದೆ. ಮನೇಲಿ ಮಕ್ಕಳಿದ್ರೆ ಅವರಿಗೆ ಹೆಲ್ತಿಯಾಗಿರೋ ಬಿಸ್ಕೆಟ್ ಮನೇಲೇ ಮಾಡಿಕೊಡ್ಬೇಕು ಅನ್ನೋರು ಈ ರೆಸಿಪಿ ಟ್ರೈ ಮಾಡಿ. ನಾನು ಸ್ವಲ್ಪ ದಪ್ಪ ಇಟ್ಟಿದ್ದೆ, ಹಾಗಾಗಿ ದಪ್ಪ ಆಗಿದೆ. ಸ್ವಲ್ಪ ತೆಳ್ಳಗೆ ತಟ್ಟಿ ಚೆನ್ನಾಗಿ ಬರುತ್ತೆ. ಹೋಪ್ ಯು ಲೈಕ್ ದ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.